ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರಿ ನೌಕರರಿಗೆ ಒಂದು ಭಾಳ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. ಆರೋಗ್ಯ ಸಂಜೀವಿನಿ ಯೋಜನೆಗೆ ಸೇರ್ಪಡೆ ಆಗಿರ್ತಕ್ಕಂಥ ನೌಕರರು ಬಹಳ ಮುಖ್ಯವಾದಂತಹ ಮಾಹಿತಿ ಆಗಿದೆ. ಇದು ತಪ್ಪದೆ ನೋಡಿ ಸ್ನೇಹಿತರೆ. HRMSನಲ್ಲಿ ಒಂದು ಮಹತ್ವದ ಅಪ್ಡೇಟನ್ನು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ, ಈ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸರ್ಕಾರಿ ನೌಕರರು ಇಷ್ಟ ಇದ್ದವರು ಒಳಪಡಬಹುದು, ಇಷ್ಟ ಇಲ್ಲ ಅಂತಂದವರು ಹೊರಗಡೆನೇ ಉಳಿಬಹುದು. ಈ ಆಪ್ಷನ್ನು ಕೂಡ ಕೊಟ್ಟಿದ್ದರು. ಅದನ್ನು ಕೂಡ ಆದೇಶವನ್ನು ಹೊರಡಿಸಿ ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಅದರಲ್ಲಿ ಬಹಳಷ್ಟು ನೌಕರರು ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಟ್ಟಿದ್ದಾರೆ ಹಾಗೂ ಬಹಳಷ್ಟು ನೌಕರರು ಹೊರಗಡೆನೇ ಉಳ್ಕೊಂಡಿದ್ದಾರೆ. ಸೊ ಇದನ್ನು DDOಗಳಿಗೆ ಅರ್ಜಿಯನ್ನು ಸಲ್ಲಿಸಿ ನಾನು ಒಳಪಡ್ತೇನೆ ಅಥವಾ ನಾನು ಒಳಪಡೋದಿಲ್ಲ ಅಂತ ಅರ್ಜಿಯನ್ನು ಸಲ್ಲಿಸಿ ಒಂದು ಪತ್ರದ ಮುಖಾಂತರ ಅವರು ತಮ್ಮ ಒಪಿನಿಯನನ್ನು ತಿಳಿಸ್ಬೇಕಾಗಿತ್ತು. ಯಾರ್ಯಾರು ಈ ಒಪಿನಿಯನನ್ನು ತಿಳಿಸಿಲ್ಲ, ಯಾರು ಅರ್ಜಿಯನ್ನು ಕೊಟ್ಟಿಲ್ಲ, ಅವರೆಲ್ಲ ಒಳಪಡ್ತಾರೆ ಅಂತ ಭಾವಿಸ್ತೀವಿ ಅನ್ನೋದನ್ನು ಕೂಡ ಒಂದು ಆದೇಶದ ಮೂಲಕ ವ್ಯಕ್ತಪಡಿಸಲಾಗಿತ್ತು. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ HRMSನಲ್ಲಿ ಈಗ ಒಂದು ಅಪ್ಡೇಟನ್ನು ಮಾಡ್ತಾ ಇದ್ದಾರೆ. ಆರೋಗ್ಯ ಸಂಜೀವಿನಿ ಯೋಜನೆ ಈಗ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇರತಕ್ಕಂಥ ಕಾರಣದಿಂದ HRMSನಲ್ಲಿ ಪ್ರತಿಯೊಬ್ಬ ನೌಕರರ ಮತ್ತು ಅವರ ಕುಟುಂಬಸ್ಥರ ವಿವರಗಳನ್ನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಆದೇಶ ಮತ್ತು ಪ್ರತಿಯೊಂದು ಯೋಜನೆಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಬನ್ನಿ ನೋಡೋಣ. ಹಾಗಾದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬದ ಅವಲಂಬಿತ ಅರ್ಹ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲು ರಾಜ್ಯ ಸರ್ಕಾರವು ದಿನಾಂಕ 1/10/2025ರಿಂದ ಜಾರಿಗೆ ತಂದಿರುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರಲು ಲಿಖಿತ ಅಭಿಮತವನ್ನು ದಿನಾಂಕ 25/11/2025 ಸಂಬಂಧಪಟ್ಟ DDOಗಳಿಗೆ ಸಲ್ಲಿಸಲು ಕಾಲಾವಕಾಶವನ್ನು ನೀಡಿ ಸದರಿ ದಿನಾಂಕದೊಳಗೆ ಈ ಯೋಜನೆಗೆ ಒಳಪಡದೇ ಇರಲು ಲಿಖಿತವಾಗಿ ಇಚ್ಛೆ ವ್ಯಕ್ತಪಡಿಸದ ನೌಕರರು ನೋಡಿ, ಗಮನಿಸಿ ಸ್ನೇಹಿತರೆ, ಇಚ್ಛೆಯನ್ನು ವ್ಯಕ್ತಪಡಿಸದ ನೌಕರರು ಈ ಯೋಜನೆಗೆ ಒಳಪಡುವವರೆಂದು ಪರಿಗಣಿಸಲಾಗುವುದು ಅಂತ ನೋಡಿ ದಿನಾಂಕ 3/11/2025 ಸರ್ಕಾರಿ ಆದೇಶದಲ್ಲಿ ತಿಳಿಸಿ ಈ ಸಂಬಂಧ ನೀಡಬೇಕಾದ ಮಾಹಿತಿ ಅಥವಾ ನಮೂನೆಯನ್ನು ದಿನಾಂಕ 9/3/2023ರಲ್ಲಿ ಸರ್ಕಾರಿ ಆದೇಶದಲ್ಲಿ ನಿಗದಿಪಡಿಸಲಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ನೌಕರರ ದತ್ತಾಂಶ ಸಂಗ್ರಹಣೆಯ ಉದ್ದೇಶದಿಂದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡುವ ಅಥವಾ ಒಳಪಡದೇ ಇರುವ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬದ ಅರ್ಹ ಸದಸ್ಯರ ವಿವರಗಳನ್ನು ಸಂಬಂಧಪಟ್ಟ DDOಗಳು HRMS ತಂತ್ರಾಂಶದಲ್ಲಿ ನಮೂದಿಸಲು ಈಗ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. ಈ ರೀತಿ ವಿವರಗಳನ್ನು ನಮೂದಿಸಿರುವುದರಿಂದ ಆಪ್ಟಿನ್ ಆದ ಸರ್ಕಾರಿ ನೌಕರರಿಗೆ ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಟ್ಟಂಥ ಸರ್ಕಾರಿ ನೌಕರರಿಗೆ ಕ್ಯಾಶ್ ID ಹಾಗೂ ಅವರ ಕುಟುಂಬದ ಪ್ರತಿ ಅರ್ಹ ಸದಸ್ಯರಿಗೆ ಯೂನಿಕ್ ಡಿಪೆಂಡೆಂಟ್ ID ಸೃಜನೆಗೊಳ್ಳುವುದರಿಂದ ಫಲಾನುಭವಿಯ ಗುರುತಿಸುವಿಕೆ ಮತ್ತು ಕ್ಯಾಶ್ ಯೋಜನೆಯಲ್ಲಿ ನೋಂದಾಯಿತ ಪಡೆದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಅನುಕೂಲ ಆಗುತ್ತೆ. ಸೊ ಇಲ್ಲಿ ಗಮನಿಸಬೇಕಾದಂಥ ಬಹಳ ಮುಖ್ಯವಾದ ಮಾಹಿತಿ ಅಂದರೆ ನೋಡಿ, HRMSನಲ್ಲಿ ನಿಮ್ಮ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತು ಅಂತಂದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಯಾರ್ಯಾರು ಈಗ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡ್ತಾರೆ ಅವರೆಲ್ಲರಿಗೂ ಸಪ್ರೇಟಾಗಿ ಒಂದು ಯೂನಿಕ್ ಡಿಪೆಂಡೆಂಟ್ ID ಇಲ್ಲಿ ಸೃಜನೆಗೊಳ್ಳುತ್ತೆ. ಸೊ ಆ ಐಡಿಯನ್ನು ಇಟ್ಕೊಂಡು ಅವರು ಟ್ರೀಟ್ಮೆಂಟನ್ನು ಬಹಳ ಸುಲಭವಾಗಿ ಪಡ್ಕೋಬೋದು. ಸೊ ಇದೊಂದು ಅವಕಾಶವನ್ನು ಈಗ HRMSನಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಟ್ಟು ನೋಡಿ 3,76,955 ನೌಕರರು ಆಪ್ಟಿನ್ ಆಗಿದ್ದು 23,081 ನೌಕರರು ಆಪ್ಟೌಟ್ ಆಗಿರ್ತಾರೆ. ಸೊ ಈಗ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಟ್ಟಂತಹ ನೌಕರರು 3,76,955. ಸೊ ಒಳಪಡದ ನೌಕರರು 23,081. ಇವರು ಲಿಖಿತ ರೂಪದಲ್ಲಿ ಅರ್ಜಿಯನ್ನು ಕೊಟ್ಟು ನಮಗೆ ಆರೋಗ್ಯ ಸಂಜೀವಿನಿ ಯೋಜನೆ ಬೇಡ ಅಂತ ಹೇಳಿರ್ತಕ್ಕಂಥದ್ದು. ಮತ್ತು
ಆಪ್ಟಿನ್ ಆಗಿರುವ ಸರ್ಕಾರಿ ನೌಕರರ ಪೈಕಿ 1,79,339 ನೌಕರರ ಮತ್ತು ಅವರ ಅವಲಂಬಿತರ ವಿವರಗಳನ್ನು ಮಾತ್ರ HRMS ತಂತ್ರಾಂಶದಲ್ಲಿ ನೋಂದಾವಣೆಯಾಗಿದ್ದು, ಇನ್ನುಳಿದ 1,97,616 ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬ ಅರ್ಹ ಸದಸ್ಯರ ವಿವರಗಳನ್ನು ನಮೂದು ಮಾಡುವುದು ಬಾಕಿ ಉಳಿದಿರುತ್ತದೆ. ಇದರಿಂದಾಗಿ ಕ್ಯಾಶ್ ಯೋಜನೆಯಡಿಯಲ್ಲಿ ನೋಂದಾಯಿತ ಪಡೆದ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸೆ ಪಡೆಯುವುದಕ್ಕೆ ಅನಾನುಕೂಲವಾಗುತ್ತಿರುವ ಅಂಶವು ಸರ್ಕಾರದ ಗಮನಕ್ಕೆ ಬಂದಿರುತ್ತೆ. ನೋಡಿ, ಕ್ಯಾಶ್ ಯೋಜನೆಗೆ ಒಳಪಟ್ಟಿರುವ ಸರ್ಕಾರಿ ನೌಕರರ ಪೈಕಿ ಈಗಾಗಲೇ HRMS ತಂತ್ರಾಂಶದಲ್ಲಿ ವಿವರಗಳನ್ನು ನಮೂದಿಸಿರುವ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಇನ್ನುಳಿದ 1,97,616 ಸರ್ಕಾರಿ ನೌಕರರ ಹಾಗೂ ಅವರ ಅವಲಂಬಿತ ಕುಟುಂಬದ ಅರ್ಹ ಸದಸ್ಯರ ವಿವರಗಳನ್ನು HRMS ತಂತ್ರಾಂಶದಲ್ಲಿ ದಿನಾಂಕ 15/7/2026 ತಪ್ಪದೇ ನಮೂದಿಸಲು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಎಲ್ಲ DDOಗಳಿಗೆ ಸೂಚಿಸಿದೆ. ಸೊ ಆದಷ್ಟು ಬೇಗ ಎಲ್ಲ ನೌಕರರ ವಿವರಗಳನ್ನು ಈಗ HRMSನಲ್ಲಿ ಅಪ್ಡೇಟ್ ಮಾಡಲೇಬೇಕು. ಯಾಕಂದರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಈಗ ಅನಾನುಕೂಲ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿರ್ತಕ್ಕಂಥ ಸರ್ಕಾರ ಈ ಆದೇಶವನ್ನು ಹೊರಡಿಸಿ, ನೋಡಿ, ಇದು ಜುಲೈ 15ನೇ ತಾರೀಕು ಅಂದರೆ ನಿನ್ನೆ ತನಕ ಕಾಲಾವಕಾಶವನ್ನು ನೀಡಿತ್ತು. ಸೊ ಹಾಗಾಗಿ ಇಷ್ಟರಲ್ಲೇ ಅಪ್ಡೇಟ್ ಆಗಿರುತ್ತೆ. ಅಕಸ್ಮಾತ್ ಬ್ಯಾಲೆನ್ಸ್ ಇತ್ತು ಅಂತಂದರೆ ಈ ತಿಂಗಳ ಒಳಗಾಗಿ ಅಪ್ಡೇಟನ್ನು ಮಾಡ್ತಾರೆ ಸ್ನೇಹಿತರೆ. ಇದೊಂದು ಭಾಳ ಮುಖ್ಯವಾದಂತಹ ಕೆಲಸ ಅಂತಲೇ ಹೇಳ್ಬೋದು. ಎಲ್ಲ ಸರ್ಕಾರಿ ನೌಕರರಿಗೆ ಇದರಿಂದ ಭಾಳ ಪ್ರಯೋಜನ ಆಗ್ತಾ ಇದೆ ಸ್ನೇಹಿತರೆ, ಆಗಲಿದೆ. ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.